ತಮಿಳುನಾಡಲ್ಲಿ ತಾವರೆ ಧ್ವಜ ಅಳಿಸೋ ಮೋದಿ ಶತಾಯಗತೆಯ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಸಲ ದ್ರಾವಿಡರ ನಾಡಲ್ಲಿ ಬಿಜೆಪಿ ದಿಗ್ವಿಜಯ ಬಾರಿಸುತ್ತಾ ಹೌದು ಅಂತ ಇದೆ ಕೆಲವು ವರದಿಗಳು. ಅದು ಹೇಗೆ ಅನ್ನೋದು ಇಲ್ಲಿದೆ ನೋಡಿ. ತಮಿಳುನಾಡಲ್ಲಿ ಈ ಸಲ ತಾವರೆ ಧ್ವಜ ಅರಳುತ್ತಾ ಡಿಎಂಕೆಯನ್ನು ಕೆಡವಲು ಕೇಸರಿ ಕೂಟದ ಪ್ಲಾನ್ ಏನು? ಬರುವ ಏಪ್ರಿಲ್ ಮೇನಲ್ಲಿ ತಮಿಳುನಾಡು ಅಸೆಂಬ್ಲಿ ಚುನಾವಣೆ ನಡೆಯಲಿದೆ. 234 ಸದಸ್ಯ ಬಲದ ತಮಿಳುನಾಡನ್ನ ಗೆಲ್ಲಲು ಮೋದಿ ಸೇನೆ ಪವರ್ಫುಲ್ ರಣತಂತ್ರವನ್ನ ಈಗಾಗಲೇ ಹೆಣೆದಿದೆ. ತಮಿಳುನಾಡಲ್ಲಿ ತಾವರೆ ಅರಳಿಸಲೇಬೇಕು ಎಂಬ ಹಠ ತೊಟ್ಟಿದ್ದಾರೆ ಮೋದಿ. ಈ ಸಲ ಮೋದಿ ರಣತಂತ್ರ ಹೇಗಿದೆ ನೋಡಿ. ತಮಿಳುನಾಡಿನಲ್ಲಿ ಕೇಸರಿ ರಣತಂತ್ರ. ಪ್ಲಾನ್ 1, ಬಲಿಷ್ಠ ಮೈತ್ರಿಕೂಟ ರಚನೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಐಎಡಿಎಂಕೆ ಮತ್ತು ಎಂಡಿಎಂಕೆ ಪಕ್ಷಗಳು ಎನ್ಡಿಎ ಕೂಟದಲ್ಲಿರಲಿಲ್ಲ. ಹಾಗಾಗಿ ವೋಟ್ ಶೇರ್ 3 ಹೋಳಾಗಿತ್ತು. ಇಂಡಿ ಸುಲಭದಲ್ಲಿ ಗೆದ್ದಿತ್ತು. ಆದರೆ ಈ ಸಲ ಎಐಎಡಿಎಂಕೆ, ಎಂಡಿಎಂಕೆ ಎನ್ಡಿಎ ಕೂಟದಲ್ಲಿವೆ. ಜೊತೆಗೆ ಶಶಿಕಲಾ ಪಾರ್ಟಿಯನ್ನು ಕೂಡ ಜೊತೆಗೆ ಕರೆದೊಯ್ಯುವ ಹುಮ್ಮಸ್ಸಿನಲ್ಲಿದೆ. ಇದಿಷ್ಟೇ ಅಲ್ಲ, ಟಿವಿಕೆ ಹೊಸ ಪಕ್ಷ ರಚಿಸಿ ಕಣಕ್ಕಿಳಿದಿರೋ ನಟ ವಿಜಯ್ ಜೊತೆಗೂ ಸಂಬಂಧ ಚೆನ್ನಾಗಿರಿಸಿಕೊಂಡಿದೆ. ಪ್ಲಾನ್ 2, ಸಿಎಂ ಅಭ್ಯರ್ಥಿಯ ಘೋಷಣೆ. ಎನ್ಡಿಎ ಈ ಸಲ ಗೊಂದಲಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಎನ್ಡಿಎ ಗೆದ್ರೆ ಎಐಎಡಿಎಂಕೆ ಮಹಾಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿಯನ್ನೇ ಮುಖ್ಯಮಂತ್ರಿ ಎಂದು ಘೋಷಿಸಿದೆ. ಪ್ಲಾನ್ 3, ಪ್ರಬಲ ಪ್ರಚಾರ ತಂತ್ರ. ಎನ್ಡಿಎ ಈ ಸಲ ನೇರ ಜನರನ್ನೇ ಮುಟ್ಟುವ ಪ್ರಚಾರ ತಂತ್ರಗಳ ಮೊರೆ ಹೋಗಿದೆ. ಜನರ ಜೊತೆ ಸಂವಹನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದೆ. ಸ್ಟಾರ್ ಪ್ರಚಾರಕರನ್ನು ಕಣಕ್ಕಿಳಿಸಿದೆ. ಪ್ಲಾನ್ 4, ತಮಿಳು ಅಸ್ಮಿತೆ. ಬಿಜೆಪಿ ಉತ್ತರ ಭಾರತೀಯರ ಪಕ್ಷ ಎಂಬ ಅಪವಾದ ತೊಡೆಯಲು ಎನ್ಡಿಎ ಹರಸಾಹಸ ಪಡುತ್ತಿದೆ. ಹಾಗಾಗಿ ತಮಿಳು ಅಸ್ಮಿತೆಗೆ ಹೆಚ್ಚಿನ ಒತ್ತು ಕೊಡುತ್ತಿದೆ. ತಮಿಳು ಭಾಷೆ, ಸಂಸ್ಕೃತಿ ಹಾಗೂ ಇತಿಹಾಸಕ್ಕೆ ಭಾರಿ ಮಹತ್ವ ಕೊಡುತ್ತಿದೆ. 2024ರಲ್ಲಿ ವೋಟ್ ಶೇರ್. 2024ರ ಲೋಕಸಭಾ ಫಲಿತಾಂಶ ಅವಲೋಕಿಸಿದ್ರೆ ಎನ್ಡಿಎ ಮತ್ತು ಇಂಡಿ ಕೂಟಕ್ಕಿರೋ ಮತ ವ್ಯತ್ಯಾಸ ಕೇವಲ 4%. ಒಟ್ಟು ವೋಟ್ ಶೇರ್ 42% ಸಿಕ್ಕಿತ್ತು. ಅದೇ ವೇಳೆ ಡಿಎಂಕೆ ನೇತೃತ್ವದ ಇಂಡಿ ಕೂಟ ಗಳಿಸಿದ್ದು 46% ವೋಟ್ ಶೇರ್. ನಿನ್ನೆ ಜೆಪಿ ಚುನಾವಣಾ ಉಸ್ತುವಾರಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್, ಎಐಎಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಮಹತ್ವದ ಸಭೆ ನಡೆಸಿದ್ದಾರೆ. ಈ ವೇಳೆ ಕಳೆದ 2021ರ ಚುನಾವಣೆಯಲ್ಲಿ ಬಿಜೆಪಿ ಪಾಳೆಯ 20 ಕ್ಷೇತ್ರಗಳಲ್ಲಿ ಕಣಕ್ಕೆ ಇಳಿದಿತ್ತು. ಆದರೆ ಈ ಬಾರಿ ಬರೋಬ್ಬರಿ 30 ಸೀಟ್ಗಳ ಮೇಲೆ ಕಣ್ಣಿಟ್ಟಿದೆ. ಬಿಜೆಪಿ ಎಐಎಡಿಎಂಕೆ ನಾಯಕರ ನಡುವಿನ ಸೀಟು ಹಂಚಿಕೆ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಗೆಲ್ಲುವ ಕುದುರೆಗೆ ಮಣೆ ಹಾಕಿ ಡಿಎಂಕೆಗೆ ಶಾಕ್ ಕೊಡ್ತಾರಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡಲ್ಲಿ ತಾವರೆ ಧ್ವಜ ಅಳಿಸೋ ಮೋದಿ ಶತಾಯಗತೆಯ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಸಲ ದ್ರಾವಿಡರ ನಾಡಲ್ಲಿ ಬಿಜೆಪಿ ದಿಗ್ವಿಜಯ ಬಾರಿಸುತ್ತಾ ಹೌದು ಅಂತ ಇದೆ ಕೆಲವು ವರದಿಗಳು. ಅದು ಹೇಗೆ ಅನ್ನೋದು ಇಲ್ಲಿದೆ ನೋಡಿ. ತಮಿಳುನಾಡಲ್ಲಿ ಈ ಸಲ ತಾವರೆ ಧ್ವಜ ಅರಳುತ್ತಾ ಡಿಎಂಕೆಯನ್ನು ಕೆಡವಲು ಕೇಸರಿ ಕೂಟದ ಪ್ಲಾನ್ ಏನು? ಬರುವ ಏಪ್ರಿಲ್ ಮೇನಲ್ಲಿ ತಮಿಳುನಾಡು ಅಸೆಂಬ್ಲಿ ಚುನಾವಣೆ ನಡೆಯಲಿದೆ. 234 ಸದಸ್ಯ ಬಲದ ತಮಿಳುನಾಡನ್ನ ಗೆಲ್ಲಲು ಮೋದಿ ಸೇನೆ ಪವರ್ಫುಲ್ ರಣತಂತ್ರವನ್ನ ಈಗಾಗಲೇ ಹೆಣೆದಿದೆ. ತಮಿಳುನಾಡಲ್ಲಿ ತಾವರೆ ಅರಳಿಸಲೇಬೇಕು ಎಂಬ ಹಠ ತೊಟ್ಟಿದ್ದಾರೆ ಮೋದಿ. ಈ ಸಲ ಮೋದಿ ರಣತಂತ್ರ ಹೇಗಿದೆ ನೋಡಿ. ತಮಿಳುನಾಡಿನಲ್ಲಿ ಕೇಸರಿ ರಣತಂತ್ರ. ಪ್ಲಾನ್ 1,
ಬಲಿಷ್ಠ ಮೈತ್ರಿಕೂಟ ರಚನೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಐಎಡಿಎಂಕೆ ಮತ್ತು ಎಂಡಿಎಂಕೆ ಪಕ್ಷಗಳು ಎನ್ಡಿಎ ಕೂಟದಲ್ಲಿರಲಿಲ್ಲ. ಹಾಗಾಗಿ ವೋಟ್ ಶೇರ್ 3 ಹೋಳಾಗಿತ್ತು. ಇಂಡಿ ಸುಲಭದಲ್ಲಿ ಗೆದ್ದಿತ್ತು. ಆದರೆ ಈ ಸಲ ಎಐಎಡಿಎಂಕೆ, ಎಂಡಿಎಂಕೆ ಎನ್ಡಿಎ ಕೂಟದಲ್ಲಿವೆ. ಜೊತೆಗೆ ಶಶಿಕಲಾ ಪಾರ್ಟಿಯನ್ನು ಕೂಡ ಜೊತೆಗೆ ಕರೆದೊಯ್ಯುವ ಹುಮ್ಮಸ್ಸಿನಲ್ಲಿದೆ. ಇದಿಷ್ಟೇ ಅಲ್ಲ, ಟಿವಿಕೆ ಹೊಸ ಪಕ್ಷ ರಚಿಸಿ ಕಣಕ್ಕಿಳಿದಿರೋ ನಟ ವಿಜಯ್ ಜೊತೆಗೂ ಸಂಬಂಧ ಚೆನ್ನಾಗಿರಿಸಿಕೊಂಡಿದೆ. ಪ್ಲಾನ್ 2 ಸಿಎಂ ಅಭ್ಯರ್ಥಿಯ ಘೋಷಣೆ. ಎನ್ಡಿಎ ಈ ಸಲ ಗೊಂದಲಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಎನ್ಡಿಎ ಗೆದ್ರೆ ಎಐಎಡಿಎಂಕೆ ಮಹಾಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿಯನ್ನೇ ಮುಖ್ಯಮಂತ್ರಿ ಎಂದು ಘೋಷಿಸಿದೆ. ಪ್ಲಾನ್ 3 ಪ್ರಬಲ ಪ್ರಚಾರ ತಂತ್ರ. ಎನ್ಡಿಎ ಈ ಸಲ ನೇರ ಜನರನ್ನೇ ಮುಟ್ಟುವ ಪ್ರಚಾರ ತಂತ್ರಗಳ ಮೊರೆ ಹೋಗಿದೆ. ಜನರ ಜೊತೆ ಸಂವಹನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದೆ. ಸ್ಟಾರ್ ಪ್ರಚಾರಕರನ್ನು ಕಣಕ್ಕಿಳಿಸಿದೆ. ಪ್ಲಾನ್ 4 ತಮಿಳು ಅಸ್ಮಿತೆ. ಬಿಜೆಪಿ ಉತ್ತರ ಭಾರತೀಯರ ಪಕ್ಷ ಎಂಬ ಅಪವಾದ ತೊಡೆಯಲು ಎನ್ಡಿಎ ಹರಸಾಹಸ ಪಡುತ್ತಿದೆ. ಹಾಗಾಗಿ ತಮಿಳು ಅಸ್ಮಿತೆಗೆ ಹೆಚ್ಚಿನ ಒತ್ತು ಕೊಡುತ್ತಿದೆ. ತಮಿಳು ಭಾಷೆ, ಸಂಸ್ಕೃತಿ ಹಾಗೂ ಇತಿಹಾಸಕ್ಕೆ ಭಾರೀ ಮಹತ್ವ ಕೊಡುತ್ತಿದೆ. ಎರಡು 2024ರಲ್ಲಿ ವೋಟ್ ಶೇರ್. 2024ರ ಲೋಕಸಭಾ ಫಲಿತಾಂಶ ಅವಲೋಕಿಸಿದ್ರೆ ಎನ್ಡಿಎ ಮತ್ತು ಇಂಡಿ ಕೂಟಕ್ಕಿರೋ ಮತ ವ್ಯತ್ಯಾಸ ಕೇವಲ 4%. ಒಟ್ಟು ವೋಟ್ ಶೇರ್ 42% ಸಿಕ್ಕಿತ್ತು. ಅದೇ ವೇಳೆ ಡಿಎಂಕೆ ನೇತೃತ್ವದ ಇಂಡಿ ಕೂಟ ಗಳಿಸಿದ್ದು 46% ವೋಟ್ ಶೇರ್. ನಿನ್ನೆ ಜೆಪಿ ಚುನಾವಣಾ ಉಸ್ತುವಾರಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್, ಎಐಎಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಮಹತ್ವದ ಸಭೆ ನಡೆಸಿದ್ದಾರೆ. ಈ ವೇಳೆ ಕಳೆದ 2021ರ ಚುನಾವಣೆಯಲ್ಲಿ ಬಿಜೆಪಿ ಪಾಳೆಯ 20 ಕ್ಷೇತ್ರಗಳಲ್ಲಿ ಕಣಕ್ಕೆ ಇಳಿದಿತ್ತು. ಆದರೆ ಈ ಬಾರಿ ಬರೋಬ್ಬರಿ 30 ಸೀಟ್ಗಳ ಮೇಲೆ ಕಣ್ಣಿಟ್ಟಿದೆ. ಬಿಜೆಪಿ ಎಐಎಡಿಎಂಕೆ ನಾಯಕರ ನಡುವಿನ ಸೀಟು ಹಂಚಿಕೆ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಗೆಲ್ಲುವ ಕುದುರೆಗೆ ಮಣೆ ಹಾಕಿ ಡಿಎಂಕೆಗೆ ಶಾಕ್ ಕೊಡ್ತಾರಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡಲ್ಲಿ ತಾವರೆ ಧ್ವಜ ಅಳಿಸೋ ಮೋದಿ ಶತಾಯಗತೆಯ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಸಲ ದ್ರಾವಿಡರ ನಾಡಲ್ಲಿ ಬಿಜೆಪಿ ದಿಗ್ವಿಜಯ ಬಾರಿಸುತ್ತಾ ಹೌದು ಅಂತ ಇದೆ ಕೆಲವು ವರದಿಗಳು. ಅದು ಹೇಗೆ ಅನ್ನೋದು ಇಲ್ಲಿದೆ ನೋಡಿ. ತಮಿಳುನಾಡಲ್ಲಿ ಈ ಸಲ ತಾವರೆ ಧ್ವಜ ಅರಳುತ್ತಾ ಡಿಎಂಕೆಯನ್ನು ಕೆಡವಲು ಕೇಸರಿ ಕೂಟದ ಪ್ಲಾನ್ ಏನು? ಬರುವ ಏಪ್ರಿಲ್ ಮೇನಲ್ಲಿ ತಮಿಳುನಾಡು ಅಸೆಂಬ್ಲಿ ಚುನಾವಣೆ ನಡೆಯಲಿದೆ. 234 ಸದಸ್ಯ ಬಲದ ತಮಿಳುನಾಡನ್ನ ಗೆಲ್ಲಲು ಮೋದಿ ಸೇನೆ ಪವರ್ಫುಲ್ ರಣತಂತ್ರವನ್ನ ಈಗಾಗಲೇ ಹೆಣೆದಿದೆ. ತಮಿಳುನಾಡಲ್ಲಿ ತಾವರೆ ಅರಳಿಸಲೇಬೇಕು ಎಂಬ ಹಠ ತೊಟ್ಟಿದ್ದಾರೆ ಮೋದಿ. ಈ ಸಲ ಮೋದಿ ರಣತಂತ್ರ ಹೇಗಿದೆ ನೋಡಿ. ತಮಿಳುನಾಡಿನಲ್ಲಿ ಕೇಸರಿ ರಣತಂತ್ರ. ಪ್ಲಾನ್ 1 ಬಲಿಷ್ಠ ಮೈತ್ರಿಕೂಟ ರಚನೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಐಎಡಿಎಂಕೆ ಮತ್ತು ಎಂಡಿಎಂಕೆ ಪಕ್ಷಗಳು ಎನ್ಡಿಎ ಕೂಟದಲ್ಲಿರಲಿಲ್ಲ. ಹಾಗಾಗಿ ವೋಟ್ ಶೇರ್ 3 ಹೋಳಾಗಿತ್ತು. ಇಂಡಿ ಸುಲಭದಲ್ಲಿ ಗೆದ್ದಿತ್ತು. ಆದರೆ ಈ ಸಲ ಎಐಎಡಿಎಂಕೆ, ಎಂಡಿಎಂಕೆ ಎನ್ಡಿಎ ಕೂಟದಲ್ಲಿವೆ. ಜೊತೆಗೆ ಶಶಿಕಲಾ ಪಾರ್ಟಿಯನ್ನು ಕೂಡ ಜೊತೆಗೆ ಕರೆದೊಯ್ಯುವ ಹುಮ್ಮಸ್ಸಿನಲ್ಲಿದೆ. ಇದಿಷ್ಟೇ ಅಲ್ಲ, ಟಿವಿಕೆ ಹೊಸ ಪಕ್ಷ ರಚಿಸಿ ಕಣಕ್ಕಿಳಿದಿರೋ ನಟ ವಿಜಯ್ ಜೊತೆಗೂ ಸಂಬಂಧ ಚೆನ್ನಾಗಿರಿಸಿಕೊಂಡಿದೆ. ಪ್ಲಾನ್ 2 ಸಿಎಂ ಅಭ್ಯರ್ಥಿಯ ಘೋಷಣೆ. ಎನ್ಡಿಎ ಈ ಸಲ ಗೊಂದಲಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಎನ್ಡಿಎ ಗೆದ್ರೆ ಎಐಎಡಿಎಂಕೆ ಮಹಾಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿಯನ್ನೇ ಮುಖ್ಯಮಂತ್ರಿ ಎಂದು ಘೋಷಿಸಿದೆ. ಪ್ಲಾನ್ 3 ಪ್ರಬಲ ಪ್ರಚಾರ ತಂತ್ರ. ಎನ್ಡಿಎ ಈ ಸಲ ನೇರ ಜನರನ್ನೇ ಮುಟ್ಟುವ ಪ್ರಚಾರ ತಂತ್ರಗಳ ಮೊರೆ ಹೋಗಿದೆ. ಜನರ ಜೊತೆ ಸಂವಹನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದೆ. ಸ್ಟಾರ್ ಪ್ರಚಾರಕರನ್ನು ಕಣಕ್ಕಿಳಿಸಿದೆ.
ತಮಿಳು ಅಸ್ಮಿತೆ. ಬಿಜೆಪಿ ಉತ್ತರ ಭಾರತೀಯರ ಪಕ್ಷ ಎಂಬ ಅಪವಾದ ತೊಡೆಯಲು ಎನ್ಡಿಎ ಹರಸಾಹಸ ಪಡುತ್ತಿದೆ. ಹಾಗಾಗಿ ತಮಿಳು ಅಸ್ಮಿತೆಗೆ ಹೆಚ್ಚಿನ ಒತ್ತು ಕೊಡುತ್ತಿದೆ. ತಮಿಳು ಭಾಷೆ, ಸಂಸ್ಕೃತಿ ಹಾಗೂ ಇತಿಹಾಸಕ್ಕೆ ಭಾರಿ ಮಹತ್ವ ಕೊಡುತ್ತಿದೆ. ಎರಡು 2024ರಲ್ಲಿ ವೋಟ್ ಶೇರ್. 2024ರ ಲೋಕಸಭಾ ಫಲಿತಾಂಶ ಅವಲೋಕಿಸಿದ್ರೆ ಎನ್ಡಿಎ ಮತ್ತು ಇಂಡಿ ಕೂಟಕ್ಕಿರೋ ಮತ ವ್ಯತ್ಯಾಸ ಕೇವಲ 4%. ಒಟ್ಟು ವೋಟ್ ಶೇರ್ 42% ಸಿಕ್ಕಿತ್ತು. ಅದೇ ವೇಳೆ ಡಿಎಂಕೆ ನೇತೃತ್ವದ ಇಂಡಿ ಕೂಟ ಗಳಿಸಿದ್ದು 46% ವೋಟ್ ಶೇರ್. ನಿನ್ನೆ ಜೆಪಿ ಚುನಾವಣಾ ಉಸ್ತುವಾರಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್, ಎಐಎಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಮಹತ್ವದ ಸಭೆ ನಡೆಸಿದ್ದಾರೆ. ಈ ವೇಳೆ ಕಳೆದ 2021ರ ಚುನಾವಣೆಯಲ್ಲಿ ಬಿಜೆಪಿ ಪಾಳೆಯ 20 ಕ್ಷೇತ್ರಗಳಲ್ಲಿ ಕಣಕ್ಕೆ ಇಳಿದಿತ್ತು. ಆದರೆ ಈ ಬಾರಿ ಬರೋಬ್ಬರಿ 30 ಸೀಟ್ಗಳ ಮೇಲೆ ಕಣ್ಣಿಟ್ಟಿದೆ. ಬಿಜೆಪಿ ಎಐಎಡಿಎಂಕೆ ನಾಯಕರ ನಡುವಿನ ಸೀಟು ಹಂಚಿಕೆ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಗೆಲ್ಲುವ ಕುದುರೆಗೆ ಮಣೆ ಹಾಕಿ ಡಿಎಂಕೆಗೆ ಶಾಕ್ ಕೊಡ್ತಾರಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.